ಅದನ್ನೇನು ಹೇಳ್ತೀರಲ್ಲ ಲಲಿತಾ ಅವರೇ, ಅದೆಲ್ಲ ಮಗುವಿನ ಹಣೆಬರ. ಆ ಥರದಿಂದ ತಿಳುವಳಿಕೆ ಇಲ್ಲದೆ ಮೂರ್ಖತನ ತಂದೆ ತಾಯಿ ಮಾಡಿದ ತಪ್ಪುಗಳು ಪಾಪ ಮಗುವಿಗೆ ಶಾಪದಂತೆ ಬದಲಾಗಿ ಹೀಗೆ ಅವನ್ನ ಮಾನಸಿಕವಾಗಿ ಕುಗ್ಗಿಸ್ತಿದೆ ಅಂದರು ಆ ಮಹಿಳೆ ನೋವಿನಿಂದ. ರಾಮಕೃಷ್ಣ ಅವರು ಏನಾಯಿತು ಎಂಬಂತೆ ನೋಡ್ತಿದ್ರೆ ಲಲಿತಾ ಅವ್ರು ಆಕಿನ ಕೇಳೇ ಬಿಟ್ರು. ಏನಾಯ್ತಮ್ಮ, ಮಗುವಿನ ತಂದೆ ತಾಯಿ ಎಲ್ಲಿ, ಯಾಕೆ ನೀವು ಹೀಗೆ ಮಾತಾಡ್ತಿದ್ದೀರಿ ಅಂತ ಕೇಳಿದ್ರು ಲಲಿತಾ. ಆ ಮಗು ನಮ್ಮ ಮಗಳ ಮಗ ಅಮ್ಮ. ಇಬ್ಬರು ಓದೋ ಸಮಯದಲ್ಲಿ ಪ್ರೀತಿಸ್ಕೊಂಡ್ವು ಅಂದರು. ಒಬ್ರಿಗೊಬ್ರು ಜೀವನ ಇಡೀ ಸಂತೋಷವಾಗಿರ್ತೀವಿ ಅಂತಾನು ಅಂದರು. ನನಗೂ ಇರೋದು ಒಬ್ಬಳೇ ಮಗಳು. ಆ ಹುಡುಗ ಕೂಡ ಅವರ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ಆಗಿದ್ದರಿಂದ ಅವ್ರ ಇಷ್ಟವನ್ನು ತೆಗೆದಾಕಾಗದವ್ರ ಪ್ರೀತಿಗೆ ಒಪ್ಕೊಂಡೆವು. ಆದರೆ ಓದು ಮುಗಿದ ಮೇಲೆ ಇಬ್ಬರು ಜೀವನದಲ್ಲಿ ಒಂದೇ ನೆಲೆ ಕಂಡುಕೊಂಡ ಮೇಲೆ ಮದುವೆ ಮಾಡ್ತೀವಿ ಅಂತ ಹೇಳಿದ್ವು. ಅಂದ್ಕೊಂಡಂತೆ ಇಬ್ಬರು ಓದು ಮುಗಿಸಿ ಒಳ್ಳೆ ಕೆಲಸ ಸಿಕ್ಕ 3 ತಿಂಗಳಲ್ಲಿ ಮದುವೆ ಕೂಡ ನಾವು ಮಾಡಿದ್ವು. ಇಬ್ಬರು ಬಹಳ ಅನ್ಯೋನ್ಯವಾಗಿಯೇ ಇದ್ದರು ಕೆಲವು ದಿನ. ಆದರೆ ಎಲ್ಲವೂ ಅಂದ್ಕೊಂಡಂತೆ ನಡೆದ್ರೆ ಅದು ಜೀವನ ಹೇಗಾಗುತ್ತೆ ಅಂದಹಾಗೆ ಮದುವೆ ಆದ 3ನೇ ತಿಂಗಳಿಗೆ ನಮ್ಮ ಮಗಳು ಗರ್ಭಿಣಿಯಾದಳು. ಆ ಸುದ್ದಿ ನಮ್ಮೆಲ್ಲರಿಗೂ ಎಷ್ಟು ಸಂತೋಷ ನೀಡಿತು. ಆದರೆ ಆ ಸಂತೋಷವೇ ಅವಳ ಜೀವನ ಪರ್ಯಂತದ ಸಂತೋಷವನ್ನು ಕಿತ್ಕೊಳ್ಳುತ್ತೆ ಅಂತ ಅವತ್ತು ನಮಗೆ ತಿಳಿಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಗರ್ಭಿಣಿಯಾದ ಕಾರಣ ನಮ್ಮ ಮಗಳ ಆರೋಗ್ಯದಲ್ಲಿ ಬಹಳ ತೊಂದರೆಗಳು ಕಾಣಿಸ್ಕೊಂಡ್ವು. ಅದರಿಂದ ಮಗಳು ಪೂರ್ತಿ ಬೆಡ್ ರೆಸ್ಟ್ ತೆಗೆದುಕೊಳ್ಬೇಕಂತ ಡಾಕ್ಟರ್ ಹೇಳಿದ್ರು. ಪೂರ್ತಿ ಬೆಡ್ ರೆಸ್ಟ್ ಅಂದರೆ ಕೇವಲ ಕೆಲಸ ಬಿಡೋದು, ಮನೆಯಲ್ಲಿ ಯಾವುದೇ ಕೆಲಸ ಮಾಡದೆ ಇರೋದು ಅಂದ್ಕೊಂಡ ಆ ಹುಡುಗ. ಆದರೆ ರೆಸ್ಟ್ ಅಂದರೆ ಎಲ್ಲ ವಿಷಯಗಳಲ್ಲೂ ಅಂತ ಅವನು ಅರ್ಥ ಮಾಡ್ಕೊಳ್ಳಿಲ್ಲ. ಕೆಲವು ದಿನ ಚೆನ್ನಾಗಿಯೇ ನೋಡಿಕೊಂಡ ಅವನಿಗೆ ವಯಸ್ಸಿನ ಪ್ರಭಾವ ಜೋರಾಗಿ ತಡೆತು. ಮನೆಯಲ್ಲಿ ಸಿಗದಿದ್ದದ್ದು ಏನೋ ಹೊರಗೆ ಸಿಗುತ್ತೆ ಎಂಬ ಭಾವನೆಯಲ್ಲಿ ತನ್ನ ಆಫೀಸ್ನಲ್ಲೇ ಮತ್ತೊಬ್ಬ ಹುಡುಗಿಯ ಜೊತೆ ಹತ್ತಿರವಾಗೋದಕ್ಕೆ ಶುರು ಮಾಡ್ದ. ಅಂದಾಕ್ಷಣ ಅದು ದೈಹಿಕ ಸಂಬಂಧವೇ ಅಂದರೆ ಅದೂ ಅಲ್ಲ, ಅದೇನೋ ಹರಿಯದ ಆಕರ್ಷಣೆ ಅಂತಾರಲ್ಲ ಹಾಗೆ. ಅದು ಈ ಬಾಯಿಂದ ಆ ಬಾಯಿಗೆ ಹೋಗಿ ಆಫೀಸ್ನಲ್ಲಿ ಎಲ್ರಿಗೂ ಹಬ್ಬಿ. ನಮ್ಮ ಮಗಳು ಕೂಡ ಮೊದಲೇ ಅದೇ ಆಫೀಸ್ನಲ್ಲಿ ಕೆಲಸ ಮಾಡಿದ್ರಿಂದ ಗಂಡ ಹೆಂಡತಿ ಇಬ್ಬರಿಗೂ ಇರೋ ಕಾಮನ್ ಫ್ರೆಂಡ್ ಮೂಲಕ ನಮ್ಮ ಮಗಳ ಕಿವಿಗೆ ಬಿತ್ತು ಆ ವಿಷಯ. ಅದು ತಿಳಿದ ನನ್ನ ಮಗಳು ಬಹಳ ಗಲಾಟೆ ಮಾಡಿದ್ಲು. ಅವನಪ್ಪ ಅಮ್ಮ ಕೂಡ ಮಗನದೇ ತಪ್ಪು ಅಂತ ಬಹಳ ಬೈದರು. ಇನ್ನೊಮ್ಮೆ ಇಂತಹವು ಕೇಳಿಬಂದರೆ ಸತ್ತು ಹೋಗ್ತೀವಿ ಅಂತ ಬೆದರಿಸಿದ್ರು. ಆ ಗಲಾಟೆಯಲ್ಲೇ ನಮ್ಮ ಮಗಳ ಆರೋಗ್ಯ ಇನ್ನೂ ಕಾಂಪ್ಲಿಕೇಟೆಡ್ ಆಯಿತು. ವಯಸ್ಸಿನ ಮಾಯಿಯಲ್ಲಿ ಮನಸ್ಸು ತಪ್ಪು ಹಾದಿ ಹಿಡಿಯುತ್ತೋ ಏನೋ, ಆದರೆ ಪೂರ್ತಿ ತಪ್ಪು ದಾರಿಗೆ ಇನ್ನೂ ಅವನು ಹೋಗಿರಲಿಲ್ಲ. ತನ್ನ ತಪ್ಪು ತಾನು ತಿಳ್ಕೊಂಡ. ನನಗೆ ನಿನ್ನ ಮೇಲಿರೋ ಪ್ರೀತಿಗಿಂತ ಯಾವುದು ಹೆಚ್ಚಲ್ಲ, ಯಾರೂ ಹೆಚ್ಚಲ್ಲ ಅಂತ ನನ್ನ ಮಗಳನ್ನು ನೋಡಿಕೊಂಡ. ಆದರೆ ಅಷ್ಟರಲ್ಲಾಗಲೇ ಆಲೋಚನೆ ಇಲ್ಲದೆ ಆವೇಶದಿಂದ ನನ್ನ ಮಗಳು ನನಗೆ ತಿಳಿಯದಂತೆ ಡಿವೋರ್ಸ್ಗೆ ಅರ್ಜಿ ಹಾಕಿದ್ಲು. ಅವನು ವಿಚ್ಛೇದನ ಕೊಡಲ್ಲ ಅಂದ. ಅವಳು ಸತ್ತು ಹೋಗ್ತೀನಿ ಅಂತ ಬೆದರಿಸಿದ್ಲು. ಆದರೂ ಅವನು ಒಪ್ಪಲಿಲ್ಲ. ಕಾಲು ಹಿಡಿದು ಬೇಡ್ದ, ಮಾಡಿದ ತಪ್ಪಿಗೆ ಕ್ಷಮಿಸು ಅಂತ. ಆದರೆ ಅವನನ್ನು ಕ್ಷಮಿಸೋದಕ್ಕೆ ನನ್ನ ಮಗಳ ಸ್ವಾಭಿಮಾನ ಅಡ್ಡ ಬಂತು. ತಪ್ಪು ತಿಳಿದು ಬಂದಿದ್ದನಲ್ಲಮ್ಮ, ಕ್ಷಮಿಸಿ ಇಬ್ಬರು ಸೇರಿ ಸಂತೋಷವಾಗಿ ಸಂಸಾರ ಮಾಡಿ ಅಂತ ಹೇಳಿದೆ ನಾನು. ಅವಳು ಒಂದೇ ಪ್ರಶ್ನೆ ಕೇಳಿದ್ಲು ನನ್ನನ್ನು. ಒಮ್ಮೆ ಅಂಥ ಹಾದಿಯಲ್ಲಿ ಹೋದವನು ಮತ್ತೆ ಮತ್ತೆ ಅದೇ ಹಾದಿ ಹಿಡಿಯಲ್ಲ ಅಂತ ಏನು ಗ್ಯಾರಂಟಿ ಅಂತ ಮರುಪ್ರಶ್ನೆ ನನಗೆ ಹಾಕಿದ್ಲು. ಏನು ಹೇಳೋದು, ಮನುಷ್ಯ ಬದುಕೋ ಜೀವನಕ್ಕೆ ಗ್ಯಾರಂಟಿ ಇಲ್ಲದ ದಿನಗಳಲ್ಲಿ ಇದೀವಿ ನಾವು. ಅಂಥದ್ದು ಮನಸ್ಸುಗಳಿಗೆ, ಅವರ ನಿರ್ಧಾರಗಳಿಗೆ ಗ್ಯಾರಂಟಿ ಎಲ್ಲಿಂದ ತರೋದಕ್ಕೆ ಸಾಧ್ಯ? ಮೌನವಾಗಿ ಉಳಿದೆ ನಾನು. ಆದರೆ ನನ್ನ ಮೌನ ಈ ಮಗುವಿನ ಭವಿಷ್ಯವನ್ನೇ ಆಳುತ್ತೆ ಅಂತ ಅವತ್ತು ತಿಳಿಲಿಲ್ಲ. ಆಗಲೇ ನಾನು ನನ್ನ ಮಗಳಿಗೆ ಸ್ವಲ್ಪ ಗಟ್ಟಿಯಾಗಿ ಜೀವನದ ಬಗ್ಗೆ ಹೇಳಿದರೆ ಈಗ ನನ್ನ ಮಗಳು ಮತ್ತು ಮೊಮ್ಮಗನ ಪರಿಸ್ಥಿತಿ ಹೀಗೆ ಆಗ್ತಾ ಇರಲಿಲ್ವೇನೋ. ನನ್ನ ಮೌನ ಅವಳಿಗೆ ಬೆಂಬಲ ನೀಡಿದಂತಾಯಿತು. ತನ್ನ ನಿರ್ಧಾರ ತಪ್ಪು ಅಂದ್ಕೊಳ್ದೆ ಆ ಹುಡುಗನಿಂದ ಪೂರ್ತಿ ದೂರವಾದ್ಲು. ಎಷ್ಟೋ ತೊಂದರೆಗಳ ಮಧ್ಯೆ ಇವನು ಹುಟ್ಟಿದ್ರೆ ಇವನನ್ನು ನೋಡೋ ಅರ್ಹತೆಯೇ ನಿನಗಿಲ್ಲ ಅಂದ್ಲು ಇವನ ತಂದೆಗೆ. ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ಲು. ಅಷ್ಟರವರೆಗೆ ಬಂದ ಮೇಲೆ ಅವನ ಜೊತೆ ಸೇರಿದರೆ ಆಫೀಸ್ನಲ್ಲಿ ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತೆ ಎಂಬ ಅಳುಕಿನಲ್ಲಿ ಕೋರ್ಟ್ನಲ್ಲಿ ಅವನ ಮೇಲೆ ತನ್ನನ್ನು ಮಾನಸಿಕವಾಗಿ ದೈಹಿಕವಾಗಿ ಹಿಂಸಿಸ್ತಿದ್ದಾನೆ ಎಂಬ ಆರೋಪವನ್ನು ಹೊರಿಸಿದ್ಲು. ಮನಸ್ಸುಗಳನ್ನು ಮನುಷ್ಯರನ್ನೂ ನಂಬದ ಕೋರ್ಟ್ ಆಫೀಸ್ನಲ್ಲಿ ಆ ಹುಡುಗ ಮತ್ತೊಬ್ಬ ಹುಡುಗಿ ಜೊತೆ ಕ್ಲೋಸ್ ಆಗಿದ್ದನ್ನು ತೋರಿಸಿದ ಸಾಕ್ಷ್ಯಗಳನ್ನು ನಂಬಿ ಇವರಿಗೆ ವಿಚ್ಛೇದನವನ್ನು ನೀಡಿತು. 2 ವರ್ಷದ ಪ್ರೀತಿ, 6 ತಿಂಗಳ ಸಂಸಾರ 2 ಸಿಹಿಗಳಿಂದ ಮುಗಿದು ಹೋಯಿತು. ಕನಿಷ್ಠ ಮಗನನ್ನಾದರೂ ಕೊಡು ಅಂದ ಅವನು. ನಿನ್ನಂಥವ್ ನೆರಳು ಕೂಡ ನನ್ನ ಮಗನ ಮೇಲೆ ಬೀಳೋದಕ್ಕೆ ಬಿಡಲ್ಲ ಅಂತ ಹಠ ಹಿಡಿದು
ಇದ್ದ ಕೆಲಸವನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ದೇಶವಲ್ಲದ ದೇಶದಲ್ಲಿ ಬೆಳಗ್ಗೆ ಎದ್ದಾಗಿನಿಂದ ಮಧ್ಯರಾತ್ರಿ ನಿರ್ಧರಿಸೋವರೆಗೂ ಎಷ್ಟೋ ಕಷ್ಟಪಡ್ತಾ ಹೆತ್ತ ಮಗನೊಂದಿಗೆ ಒಂಟಿಯಾಗಿ ಉಳಿದುಬಿಟ್ಳು. ನಮ್ಮ ಮಗಳಿಗೆ ಅಹಂಕಾರ ಅಂದರು ಕೆಲವರು, ಇನ್ನು ಕೆಲವರು ಸ್ವಾಭಿಮಾನ ಅಂದರು, ಇನ್ನು ನೀಚವಾಗಿ ಕೂಡ ಮಾತಾಡಿದ್ರು ಇನ್ನು ಕೆಲವರು. ಬಹಳ ಧೈರ್ಯವಂತಿ ಅಂದರು ಅವಳ ವಯಸ್ಸಿನ ಯುವಕ ಯುವತಿಯರು. ಸೆಲ್ಫ್ ರೆಸ್ಪೆಕ್ಟ್ ಅಂದ್ಕೊಂಡ್ಳು ನನ್ನ ಮಗಳು. ಯಾರೇನೇ ಅಂದ್ಕೊಂಡ್ರು ಅಮಾಯಕತನ ಅಂದ್ಕೊಂಡೆ ನಾನು. ಬಹುಶಃ ಅವಳು ನನ್ನ ಮಗಳು ಎಂಬ ಕಾರಣಕ್ಕೇನೋ ಅದಕ್ಕೆ ಇವತ್ತು ಯಾವಾಗಲೂ ಅವಳನ್ನ ಬಿಟ್ಕೊಡ್ಲಿಲ್ಲ. ಆದರೆ ಬಿಟ್ಟು ಹೋಗೋ ಸಮಯ ಬಂದಾಗ ನನ್ನ ಮಗಳ ಪರಿಸ್ಥಿತಿ ಏನು ಅಂತ ನೆನೆಸ್ಕೊಂಡ್ರೆ ಮಾತ್ರ ಅಂತ ಇನ್ನೂ ಎದೆಯೊಳಗಿನ ನೋವನ್ನು ತಡೆಯಲಾಗಲಿಲ್ಲ ಆ ತಾಯಿಗೆ. ಜೋರಾಗತ್ತರು. ಲಲಿತಾ ಅವ್ರು ಸಮಾಧಾನ ಮಾಡಿದ್ರು. ಸುಲಕ್ಷ ಆಲೋಚನೆಯಲ್ಲಿ ಬಿದ್ಲು. ರಾಮಕೃಷ್ಣ ಅವ್ರಿಗೆ ಮಗಳ ಭವಿಷ್ಯದ ಬಗ್ಗೆ ಭಯ ಶುರುವಾಯಿತು. ಸ್ವಲ್ಪ ಹೊತ್ತಿಗೆ ಸಮಾಧಾನ ಮಾಡಿಕೊಂಡ ಆ ಮಹಿಳೆ ಮೊಮ್ಮಗನನ್ನು ತೋರಿಸ್ತಾ, ಹುಟ್ಟಾಗಿಂದ ಯಾವಾಗಲೂ ನಾನು ಅಪರೂಪಕ್ಕೆ ತಾಯಿ ಮಾತ್ರ ಕಾಣೋ ಇವನು ಮಾಮೂಲಿಯಾಗಿಯೇ ಸುಮ್ಮನಿರ್ತಿದ್ದ. ಇವನಿಗೆ 3ನೇ ವರ್ಷ ಬಂದ ಮೇಲೆ ಪ್ಲೇ ಸ್ಕೂಲ್ಗೆ ಸೇರಿಸಿದ ಮೇಲೆ ಅಲ್ಲಿನ ಮಕ್ಕಳಿಗೆ ತಾಯಿ ಜೊತೆ ತಂದೆ ಕೂಡ ಬರ್ತಿರೋದನ್ನು ನೋಡಿ ಒಂದು ದಿನ ಸ್ಕೂಲ್ನಿಂದ ಬಂದ ಮೇಲೆ ಮೊದಲ ಬಾರಿ ಅಜ್ಜಿ, ಡ್ಯಾಡಿ ಅಂದರೆ ಯಾರು, ಎಲ್ಲಿರ್ತಾರೆ ಎಂಬ ಪ್ರಶ್ನೆನ ಕೇಳ್ದ. ಅವನು ಪುಟ್ಟ ವಯಸ್ಸಿಗೆ ಹೆಸರಿನೊಂದಿಗೆ ಕೊಡೋ ಉತ್ತರ ಸಾಲಿಲ್ಲ. ಅದಕ್ಕಿಂತ ಹೆಚ್ಚಿನ ಉತ್ತರ ನನ್ನ ಹತ್ರ ಇಲ್ಲ. ಹಾಗೆ ತನ್ನ ವಿಷಯದಲ್ಲಿ ಡ್ಯಾಡಿ ಅಂದರೆ ಕೇವಲ ಹೆಸರಿಲ್ಲದ ಮನುಷ್ಯನಾಗಿ ತನಗೆ ಕಾಣಿಸಲ್ಲ ಅಂತ ಕೆಲ ದಿನಗಳಲ್ಲೇ ಅರ್ಥವಾಯಿತೋ ಏನೋ. ಕೇಳೋದನ್ನೇ ಬಿಟ್ಬಿಟ್ಟ. ಬರೀ ಅದಷ್ಟೇ ಅಲ್ಲ, ಇನ್ಯಾವುದನ್ನು ಕೇಳಲ್ಲ. ಪೂರ್ತಿ ಮೌನವಾಗಿ ಹೋಗಿದ್ದಾನೆ. ಕೊನೆಗೆ ಅವನ ಹಸಿವನ್ನು ಕೂಡ ಕೇಳಲ್ಲ ಅವನು. ನಾವು ತಿನ್ನಿಸಿದ್ರೆ ತಿಂತಾನೆ, ಇಲ್ದಿದ್ರೆ ಇಡೀ ದಿನ ಹಾಗೆ ಇರ್ತಾನೆ. ನಾನು ಕೂಡ ಬಹಳ ಹೇಳಿ ನೋಡಿದೆ ನನ್ನ ಮಗಳಿಗೆ. ಆದರೆ ತನ್ನ ಮೂರ್ಖತನದಿಂದ ಗಂಡನನ್ನು ದೂರ ಮಾಡಿಕೊಂಡು ಈಗ ಈ ಹಸಿ ಮಗುವಿನ ಮನಸ್ಸನ್ನು ಗಾಯ ಮಾಡ್ತಿದ್ದಾಳೆ ಅಂತ ಪೇರೆಂಟ್ಸ್ ಇಬ್ಬರ ಜೊತೆ ಸಂತೋಷವಾಗಿ ಆಟ ಆಡ್ತಿರೋ ಮಕ್ಕಳನ್ನು ನೋಡ್ತಾ ಏನನ್ನೋ ಕಳ್ಕೊಂಡಂತೆ ನೋವು ಪಡ್ತಾ ಇರೋ ಮೊಮ್ಮಗನನ್ನು ನೋಡ್ತಾ ಹೇಳಿದ್ರು. ಆ ಮಹಿಳೆಯ ಮಾತುಗಳನ್ನ ಕೇಳಿದ ಸುರಕ್ಷಾ ಮೌನವಾದ್ಲು. ಲಲಿತಾ ಅವರೇ, ಆಕೆಯನ್ನು ಸಾಮ್ರಾಟ್ ಹತ್ರ ಕರ್ಕೊಂಡು ಹೋಗಿ ಅಡ್ರೆಸ್, ಫೋನ್ ನಂಬರ್ ಬದಲಾಯಿಸ್ಕೊಂಡ್ರು. ಹಾಗೆ ಆ ಮಗುವಿನ ಬಗ್ಗೆ ಸಾಮ್ರಾಟ್ಗೆ ತಿಳಿಸಿದ್ರು. ಸಾಮ್ರಾಟ್ ಕೂಡ ಮಗುವನ್ನು ನೋಡಿ ಅವನಿಗೆ ಕೌನ್ಸಿಲಿಂಗ್ ಕೊಡ್ತೀನಿ ಅಂತ ಅಂದ. ಸಮಯ ಸಿಕ್ಕಾಗ ಮಗುವನ್ನು ಕರ್ಕೊಂಡು ಮನೆಗೆ ಬನ್ನಿ ಅಂತ ಹೇಳಿದ್ರು ಲಲಿತಾ. ಸರಿ ಅಂತ ಹೇಳಿ ಆಕೆ ಮಗುವನ್ನು ಕರ್ಕೊಂಡು ಹೊರಟು ಹೋದರೆ ಸಾಮ್ರಾಟ್ ಸುರಕ್ಷಾ ಮತ್ತು ಮನೆಯವರನ್ನು ಕರ್ಕೊಂಡು ಅವರ ಮನೆಗೆ ಬಂದ. ಕತ್ತಲಾಗ್ತಾ ಇದ್ದ ಕಾರಣ ಸುರಕ್ಷಾಗೆ ಮನೆಗೆ ಬಂದರೂ ಪಾರ್ಕ್ನಲ್ಲಿನ ಆಲೋಚನೆಗಳು ಹೋಗಲಿಲ್ಲ. ರಾಮಕೃಷ್ಣ ಅವರು ಕೂಡ ಸೀರಿಯಸ್ ಆಗಿ ಬದಲಾದರು. ಇನ್ನು ಸಾಮ್ರಾಟ್ ಮನೆಗೆ ಬಂದ ತಕ್ಷಣ ಮತ್ತೆ ಆಫೀಸ್ ರೂಮ್ಗೆ ಹೊರಟು ಹೋದ. ಸುರಕ್ಷಾಳನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಪ್ರತಿದಿನದಂತೆ ಅಂದು ಕೂಡ ಸುರಕ್ಷಾಗೆ ಬೇಗ ಊಟ ಮಾಡಿಸಿ ಮಾತ್ರೆಯನ್ನು ಕೊಟ್ಟರು ಲಲಿತಾ. ಮಾತ್ರೆ ತೆಗೆದುಕೊಳ್ತಿದ್ದ ಸುರಕ್ಷಾ ಮೊದಲ ಬಾರಿಗೆ, ಅಮ್ಮ, ಸಾಮ್ರಾಟ್ ಹೇಳಿದ್ದಾನೆ ಅಂತ ಕೇಳಿದ್ಲು ಅರಿಯದೆಯೇ. ಲಲಿತಾ ಅವರಿಗೆ ಅದು ಆಶ್ಚರ್ಯ ಅನಿಸಿದ್ರು ಕೂಡ ಮತ್ತೆ ತನ್ನ ಆಸೆ ಈಡೇರಲ್ಲ ಎಂಬ ನಂಬಿಕೆಯಿಂದ, ಆಫೀಸ್ ರೂಮ್ನಲ್ಲಿ ಇದ್ದಾನೇನೋ ಸುರಕ್ಷಾ, ನೀನು ರೆಸ್ಟ್ ತಗೋ, ನಾನು ನಿಮ್ಮ ಅಪ್ಪನಿಗೆ ಊಟ ಬಡಿಸಿ ಬರ್ತೀನಿ ಅಂತ ಹೊರಗೆ ಹೋದರು. ಆಲೋಚನೆಯಲ್ಲೇ ನಿದ್ರೆಗೆ ಜಾರಿದ್ಲು ಸುರಕ್ಷಾ ನಿದ್ರಿಸಿದ ಮೇಲೆ ರೂಮಿಗೆ ಬಂದ ಸಾಮ್ರಾಟ್. ಮಧ್ಯರಾತ್ರಿಯಲ್ಲಿ ವಾಶ್ರೂಮ್ಗಾಗಿ ಎದ್ದ ಸುರಕ್ಷಾ ಸೋಫಾದಲ್ಲಿ ಮಲಗಿರೋ ಸಾಮ್ರಾಟ್ನನ್ನು ನೋಡಿ 2 ಕ್ಷಣ ತೀಕ್ಷ್ಣವಾಗಿ ಅವನ ಮುಖವನ್ನು ನೋಡಿದ್ಲು. ಯಾವುದೇ ಭಾವವಿಲ್ಲದೆ ಮತ್ತೆ ಹೋಗಿ ಮಲಗಿದ್ಲು ಹಾಸಿಗೆ ಮೇಲೆ. ಆದರೆ ನಿದ್ರೆ ಬರಲಿಲ್ಲ ಅವಳಿಗೆ. ಮಾರನೇ ದಿನ ಕೂಡ ಸುರಕ್ಷಾ ಕಣ್ಣು ಬಿಡೋ ಮೊದಲೇ ಸುರಕ್ಷಾಳನ್ನು ಚೆಕ್ ಮಾಡಿ ಆಫೀಸ್ಗೆ ಹೊರಟು ಹೋದ ಸಾಮ್ರಾಟ್ ಚೆಕ್ ಮಾಡೋ ರೂಮ್ ದಾಟಿದ್ದ 2 ನಿಮಿಷವೇ ಕಣ್ಣು ಬಿಟ್ಲು. ಅಲ್ಲಿವರೆಗೆ ಎಚ್ಚರವಾಗಿಯೇ ಇದ್ದ ಸುರಕ್ಷಾ ಅವನವಳನ್ನ ಚೆಕ್ ಮಾಡ್ತಿರುವಷ್ಟು ಹೊತ್ತು ಅವನಲ್ಲಿ ಒಬ್ಬ ಡಾಕ್ಟರ್ ಪೇಷಂಟ್ ಎಂಬ ಭಾವವಲ್ಲದೆ ಮತ್ತಾವ ಭಾವವೂ ಇರಲಿಲ್ಲ. ಬೆಳಿಗ್ಗೆ 10 ಗಂಟೆ ಸಮಯದಲ್ಲಿ ಸಾಮ್ರಾಟ್ ಮನೆಗೆ ಬಂದರು. ಎಲಿನಾ, ಸಾರಾ ಯಾವಾಗಲೂ ಹಾಗೆ ಸುರಕ್ಷಾಳನ್ನು ಚೆಕ್ ಮಾಡಿದ ಎಲಿನಾ ಸುರಕ್ಷಾ ಮೊದಲನಿಗಿಂತ ಇನ್ನೂ ಮೌನವಾಗಿ ಇರೋದನ್ನು ನೋಡಿ ಏನಾಗಿರಬಹುದು ಎಂಬ ಅನುಮಾನ ಶುರುವಾಯಿತು. ಅದೇ ವಿಷಯವನ್ನು ಸಾರಾಗೆ ಹೇಳಿದ್ರು. ಸುರಕ್ಷಾ ಪ್ರಾಬ್ಲಮ್ ಏನು ಅಂತ ಕಂಡು ಹಿಡಿದು ಅವಳ ಮೂಡ್ ಬದಲಿಸೋ ಜವಾಬ್ದಾರಿಯನ್ನು ಸಾರಾಗೆ ಒಪ್ಪಿಸಿದ್ರು ಎಲಿನಾ. ಒಂದೇ ವಯಸ್ಸಿನವರಾದರೆ ಬೇಗ ಓಪನ್ ಆಗ್ತಾರೆ ಎಂಬುದು ಅವರ ಉದ್ದೇಶ ಅಷ್ಟೆ. ಸಾರಾ ಕೂಡ ಇದೇ ಅವಕಾಶಕ್ಕಾಗಿ ಕಾಯ್ತಿದ್ದ ಕಾರಣ ಎಲಿನಾ ಅವರು ಹಾಗೆ ಹೇಳಿದ ತಕ್ಷಣ, ಓಕೆ ಮಾಮ್, ನಾನು ನೋಡ್ಕೊಳ್ತೀನಿ ಅಂತ ಎಲಿನಾ ಅವ್ರಿಗೆ ಭರವಸೆ ನೀಡಿ ಸಾರಾ ಸುರಕ್ಷಾ ಅವರ ರೂಮಿಗೆ ಹೋದ್ಲು ಮೊದಲ ಬಾರಿ.
ಅಂದರೆ ಸಾರಾ ಈ ಮೊದಲು ಬಂದಾಗ ಅವರ ಪರ್ಸನಲ್ ರೂಮಿಗೆ ಹೋಗಿರಲಿಲ್ಲ. ಹೊರಗಿನ ಹಾಲ್ನಲ್ಲಿ ಕೂತು ಮಾತಾಡಿದರು. ಸುರಕ್ಷಾ ಜೊತೆ ಮಾತಾಡ್ತಿದ್ದ ಸಾರಾ ಪದೇ ಪದೇ ಆ ರೂಮನ್ನು ಪೂರ್ತಿಯಾಗಿ ತೀಕ್ಷ್ಣವಾಗಿ ನೋಡ್ತಾ ಇದ್ಲು. ಸಾರಾ ನೋಟಕ್ಕೆ ಅರ್ಥ ಏನಂದರೆ ಆ ರೂಮ್ನಲ್ಲಿ ಎಲ್ಲಿಯೂ ಸಾಮ್ರಾಟ್ನ ಫೋಟೋ ಒಂದೂ ಇರಲಿಲ್ಲ. ಅಷ್ಟೇ ಯಾಕೆ ಸುರಕ್ಷಾಳಾದೂ ಇರಲಿಲ್ಲ. ಇಬ್ಬರು ಜೊತೆಯಾಗಿರೋ ಫೋಟೋಗಳಂತೂ ನಿಜಕ್ಕೂ ಇಲ್ಲವೇ ಇಲ್ಲ. ಆ ರೂಮ್ ಗಂಡ ಹೆಂಡತಿಯ ರೂಮ್ನಂತೆ ಇರಲೇ ಇಲ್ಲ. ಯಾವುದೋ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು ರೂಮ್ನ ಶೇರ್ ಮಾಡ್ಕೊಳ್ತಿರೋ ಅಂತೆ ಇತ್ತು. ಸಾರಾಳ ನೋಟವನ್ನು ಗಮನಿಸಿದ ಸುರಕ್ಷಾ, ಏನು ಸಾರಾ ಹಾಗೆ ನೋಡ್ತಿದ್ಯಾ ಅಂದ್ಲು. ಅದು ಸುರಕ್ಷಾ, ನಿಮ್ಮ ರೂಮ್ ಯಾಕಿರೋದು ಹೀಗಿದೆ ಕೇಳಿದ್ಲು ಸಾರಾ. ಹೇಗಿದೆ ಕೇಳಿದ್ಲು ಸುರಕ್ಷಾ. ಸಾರಾ ತಕ್ಷಣ, ಅದು ಸುರಕ್ಷಾ, ನಾನೊಂದು ಡೌಟ್ ಕೇಳ್ಬೋದಾ ಅಂದ್ಲು. ಕೇಳಿ ಸಾರಾ ಅಂದ್ಲು ಸುರಕ್ಷಾ. ಒಂದು ವೇಳೆ ಸಾರಾ ಸಾಮ್ರಾಟ್ ವಿಷಯ ಏನು ಹೇಳ್ತಾಳೋ ಎಂಬ ಕುತೂಹಲದಿಂದ. ಅದೇನಿಲ್ಲ ಸುರಕ್ಷಾ, ನೀವಿಬ್ಬರು ಅಂದರೆ ಸಾಮ್ರಾಟ್ ಸರ್ ನೀನು ಇಬ್ಬರು ನಿಜವಾಗಿಯೂ ಪ್ರೀತಿಸಿ ಮದುವೆ ಆಗಿದ್ದೀರಾ ಅಂತ ಕೇಳಿದ್ಲು ಸಾರಾ. ಅಂದರೆ ಈ ರೂಮ್ನಲ್ಲಿ ಸಾಮ್ರಾಟ್ ಸರ್ ಫೋಟೋ ಆಗಲಿ ನಿನ್ನ ಫೋಟೋ ಆಗಲಿ ಒಂದೂ ಇಲ್ವಲ್ಲ. ಇನ್ನೂ ಆಶ್ಚರ್ಯ ಏನಂದರೆ ನಿಮ್ಮಿಬ್ಬರದು ಜೊತೆಯಾಗಿರೋ ಫೋಟೋಗಳಂತೂ ಒಂದೂ ಇಲ್ಲ. ಲವ್ ಮ್ಯಾರೇಜ್ ಮಾಡ್ಕೊಂಡವ್ರ ಬೆಡ್ರೂಮ್ ಹೀಗಿದೆ ಅಂದರೆ ಬಹಳ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಹಾಗೆ ಕೇಳಿದೆ ಅಂದ್ಲು. ಸುರಕ್ಷಾ ಉತ್ತರ ನೀಡಲಿಲ್ಲ, ಮೌನವಾಗಿದ್ಲು. ಆದರೂ ಬಿಡದ ಸಾರಾ, ಅಂದರೂ ಈ ಮೌನವನ್ನು ನಾನು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಸುರಕ್ಷಾ, ನಿಜವಾಗಿಯೂ ಸಾಮ್ರಾಟ್ ಸರ್ ಮತ್ತು ನೀನು ಲವ್ ಮ್ಯಾರೇಜ್ ಮಾಡ್ಕೊಳ್ಳಿಲ್ವಾ? ನಿಮ್ಮಿಬ್ಬರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಇಷ್ಟ ಇಲ್ವಾ ಕೇಳಿದ್ಲು. ಮತ್ತೆ ಎಲ್ಲಿಯೋ ಅವರಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಇಷ್ಟ ಇಲ್ಲದಂತ ಅನ್ನಿಸ್ತಿದ್ರೆ. ಹಾಗೇನಿಲ್ಲ ಸಾರಾ, ಯಾಕೆ ನಿನಗಾಗ ಅನ್ನಿಸ್ತು ಕೇಳಿದ್ಲು ಸುರಕ್ಷಾ. ಅಂದರೆ ನಿಜಕ್ಕೂ ಲವ್ ಮ್ಯಾರೇಜ್ ಮಾಡ್ಕೊಂಡವರಂತೆ ನೀವು ಯಾವತ್ತೂ ಅನ್ನಿಸ್ಲಿಲ್ಲ. ಮೇಲೆ ಸರ್ ಕೂಡ ಯಾವಾಗಲೂ ನಿಮ್ಮ ಮದುವೆ ಬಗ್ಗೆ ಹೊರಗೆ ಮಾತಾಡಿಲ್ಲ. ನಾನು ನೋಡ್ತಿರುವವರೆಗೆ ನಿಮ್ಮಿಬ್ಬರಿಗೂ ಯಾವಾಗಲೂ ಫೋನ್ ಮಾಡ್ಕೊಳ್ಳಲ್ಲ ನೀವು. ಮೇಲೆ ನೀನು ಕೂಡ ಸಾಮ್ರಾಟ್ ಸರ್ ಬಗ್ಗೆ ಯಾವತ್ತೂ ವಿಷಯ ತಂದರೂ ತಕ್ಷಣ ಕೋಪವಾಗಿ ಬದಲಾಗ್ತೀಯಾ. ಹೀಗಾದರೂ ವಿಷಯ ಬದಲಿಸ್ಬೇಕು ಅಂತ ನೋಡ್ತೀಯಾ, ಅದಕ್ಕೆ ಡೌಟ್ ಬಂತು ಅಂತ ತನ್ನ ಅನುಮಾನವನ್ನು ಹೊರಹಾಕಿದ್ಲು ಸಾರಾ. ಸಾರಾ ಹೇಳಿದ ನಿಜವೇ, ಆ ರೂಮ್ನಲ್ಲಿ ಒಂದೇ ಒಂದು ಫೋಟೋ ಕೂಡ ಇಲ್ಲ ಅವರಿಬ್ಬರದ್ದು. ಸಾರಾ ಹೇಳಿದ ಮೇಲೆ ಒಮ್ಮೆ ರೂಮ್ನೆಲ್ಲ ಪರೀಕ್ಷೆಯಾಗಿ ನೋಡಿದ್ಲು ಸುರಕ್ಷಾ. ರೂಮ್ನೆಲ್ಲ ಖಾಲಿಯಾಗಿ ಯಾವುದೋ ಪೇಯಿಂಗ್ ಗೆಸ್ಟ್ಗಳು ಇದ್ದಂತೆ ಇತ್ತು. ಸಾಮ್ರಾಟ್ಗೆ ಸಂಬಂಧಿಸಿದ ವಸ್ತುಗಳು ಯಾವುದೂ ಹೊರ ಕಾಣಿಸ್ತಿಲ್ಲ. ಎಲ್ಲವನ್ನು ಕಬೋರ್ಡ್ನಲ್ಲೇ ಇಟ್ಕೊಳ್ತಾನೆ ಸಾಮ್ರಾಟ್ ವಸ್ತುಗಳು ಯಾವುದಾದ್ರೂ ಸುರಕ್ಷಾಗೆ ಕಂಡರೆ ಅವಳಿಗೆ ಕಿರಿಕಿರಿ. ಅದಕ್ಕೆ ಅವಳಿಗೆ ತೊಂದರೆ ಕೊಡೋದು ಇಷ್ಟ ಇಲ್ಲದೆ ತನ್ನ ವಸ್ತುಗಳು ಯಾವುದನ್ನು ಹೊರಗೆ ಇಡಲ್ಲ ಅವನು. ಮೇಲೆ ಸುರಕ್ಷಾ ವಸ್ತುಗಳನ್ನು ಯಾವುದನ್ನು ಕೂಡ ಸಾಮ್ರಾಟ್ ಮುಟ್ಟಬಾರ್ದು. ನಿಜಕ್ಕೂ ಮುಟ್ಟೋದೂ ಇಲ್ಲ ಸಾಮ್ರಾಟ್. ಒಂದು ವೇಳೆ ತನ್ನ ವಸ್ತುಗಳನ್ನು ಮುಟ್ಟಿದ್ರೆ ಸುರಕ್ಷಾ ಬಹಳ ಕಿರಿಕಿರಿ ಪಡ್ತಾಳೆ ಅಂತ. ಹೀಗೆ ಸುರಕ್ಷಾ ಆಲೋಚನೆಯಲ್ಲಿ ಇರುವಾಗಲೇ ಮತ್ತೆ ಕಥಳಿಸಿದ್ಲು ಸಾರಾ. ಅದೇನಿಲ್ಲ ಸಾರಾ ಅಂದ್ಲು. ಅದಕ್ಕಿಂತ ಹೆಚ್ಚಾಗಿ ಅವಳು ಯಾವುದೇ ಉತ್ತರ ನೀಡಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿದ ಸುರಕ್ಷಾಗೆ ಒಂದು ಡೌಟ್ ಬಂತು. ಸಾರಾ, ಈಗ ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಬಹುದಾ? ಏನು ಸುರಕ್ಷಾ ಕೇಳು ಅಂದ್ಲು ಸಾರಾ. ಸಾಮ್ರಾಟ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಕೇಳಲು ಅಷ್ಟೇ. ಒಂದೇ ಬಾರಿಗೆ ಸಾರಾ ಕಣ್ಣುಗಳು ಬಲ್ಲಪ್ಪನಂತೆ ಬೆಳಗಿದ್ವು. ಸಾಮ್ರಾಟ್ ಸರ್ ಬಹಳ ಒಳ್ಳೆಯವರು, ಮಹಿಳೆಯರಿಗೆ ಬಹಳ ಗೌರವ ಕೊಡ್ತಾರೆ. ಇನ್ನವರು ಬಹಳ ಹ್ಯಾಂಡ್ಸಮ್ ಮತ್ತು ಆ್ಯಟಿಟ್ಯೂಡ್ ಆ್ಯಂಡ್ ಬಹಳ ಸಿನ್ಸಿಯರ್ ಆಗಿರ್ತಾರೆ. ಇನ್ನು ಸರ್ ಬಗ್ಗೆ ಹೇಳೋದಕ್ಕೆ ಏನಿದೆ, ಯಾರಾದರೂ ತಕ್ಷಣ ಇಷ್ಟಪಡ್ತಾರೆ ಅಂದ್ಲು ಸಾರಾ. ಅಂದರೆ ನೀನು ಕೂಡ ಇಷ್ಟಪಡ್ತಿದ್ಯಾ ಸಾರಾ ಕೇಳಿದ್ಲು ಸುರಕ್ಷಾ. ಸಾರಾ ಕಡೆಯಿಂದ ಉತ್ತರ ಇಲ್ಲ. ಪರವಾಗಿಲ್ಲ ಸಾರಾ ಹೇಳು, ಅಂದರೆ ನೀನು ಕೂಡ ಸಾಮ್ರಾಟನ್ನು ಇಷ್ಟಪಡ್ತಿದ್ಯಾ ಕೇಳಿದ್ಲು ಸುರಕ್ಷಾ. ಅಂದರೆ ಸುರಕ್ಷಾ, ಹೀಗೆ ಹೇಳ್ತಿದ್ದೀನಿ ಅಂತ ಬೇರೆ ಥರ ಅಂದ್ಕೊಳ್ಬೇಡ. ಸಾಮ್ರಾಟ್ ಸರ್ ಈಸ್ ಮೈ ಫಸ್ಟ್ ಕ್ರಶ್. ಸರ್ ಒಪ್ಪಿಕೊಂಡ್ರೆ ಅವರಿಗೆ ಎರಡನೇ ಹೆಂಡತಿಯಾಗಿರೋದಕ್ಕೂ ಕೂಡ ನಾನು ರೆಡಿ ಅಂದ್ಲು ಸಾರಾ. ಆದರೆ ಯಾವಾಗ ಸರ್ಗೆ ಮತ್ತು ನಿನಗೆ ಮದುವೆ ಆಗಿದೆ ಅಂತ ತಿಳಿತೋ ಆವಾಗಲೇ ಆ ವಿಷಯದ ಬಗ್ಗೆ ಮರ್ತು ಹೋದೆ. ಮೊದಲಲ್ಲಿ ಸ್ವಲ್ಪ ನೋವಾಯಿತು, ಆದರೆ ನಿನ್ನನ್ನು ನೋಡಿದ ಮೇಲೆ ಸಾಮ್ರಾಟ್ ಸರ್ಗೆ ನನಗಿಂತ ನೀನು ಪರ್ಫೆಕ್ಟ್ ಅಂತ ನನಗೆ ನಾನು ಸಮಾಧಾನ ಮಾಡಿಕೊಂಡೆ ಅಷ್ಟೇ ಅಂತ ಸ್ವಲ್ಪ ಹೊತ್ತು ನೋವು ಪಟ್ಲು ಸಾರಾ. ನಂತರ ಸಾರಾ ಆಲೋಚಿಸಿ, ಸುರಕ್ಷಾ ನನಗೊಂದು ಹೆಲ್ಪ್ ಮಾಡ್ತೀಯಾ ಕೇಳಿದ್ಲು ಸಾರಾ. ಏನು ಸಾರಾ? ನಾನು ಮಾಡಬಹುದಾದ ಸಹಾಯ ಆದರೆ ಖಂಡಿತ ಮಾಡ್ತೀನಿ ಅಂದ್ಲು ಸುರಕ್ಷಾ. ಅದು ನೀನು ಮಾತ್ರ ಮಾಡಬಹುದಾದ ಸಹಾಯ ಸುರಕ್ಷಾ ಅಂದ್ಲು ಸಾರಾ.
ಹಾಗಿದ್ರೆ ತಪ್ಪದೆ ಮಾಡ್ತೀನಿ ಏನಂತ ಹೇಳು ಅಂದ್ಲು. ಅದು ಸುರಕ್ಷಾ, ನನ್ನ ಮೇಲೆ ಸಾಮ್ರಾಟ್ ಸರ್ ಅಭಿಪ್ರಾಯ ಏನು ಅಂತ ಕೇಳ್ತೀಯಾ ಪ್ಲೀಸ್? ಯಾಕೆ ಎಂಬಂತೆ ನೋಡಿದ್ರು ಸುರಕ್ಷಾ. ಅದೇ ಹೇಳಿದ್ನಲ್ಲ ಸುರಕ್ಷಾ, ಇಷ್ಟಾದರೂ ಸರ್ ನನ್ನ ಫಸ್ಟ್ ಕ್ರಶ್. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ತಿಳಿಯೋದು, ಆದರೆ ನಾನಂತೂ ಅವರನ್ನು ಪ್ರೀತಿಸ್ದೆ. ಒಬ್ಬ ಹುಡುಗಿಯಾಗಿ ನಾನು ಪ್ರೀತಿಸಿದ ಹುಡುಗನ ಸ್ಥಿತಿಯನ್ನು, ನನ್ನ ಸ್ಥಾನ ಏನು ಅಂತ ತಿಳ್ಕೊಳ್ಬೇಕು ಅಂತ ಯಾವುದೋ ಸಣ್ಣ ಕುತೂಹಲ. ನಾನು ಕೇಳಿದೆ ಸರ್ ಹೇಗಿದ್ರು ಹೇಳಲ್ಲ, ಆದರೆ ನೀನವರ ಪ್ರೀತಿ ಹೆಂಡತಿ ಅಲ್ವಾ, ನಿನ್ನ ಹತ್ರ ಏನನ್ನು ಮುಚ್ಚಿಡಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನನ್ನ ಬಗ್ಗೆ ಸರ್ ಅಭಿಪ್ರಾಯ ಏನು ಅಂತ ಕೇಳಿ ನನಗೆ ಹೇಳ್ತೀಯಾ ಪ್ಲೀಸ್ ಅಂದ್ಲು ಸಾರಾ. ಸರಿಯಾಗಿ ಅವಾಗಲೇ ಒಳಗೆ ಬಂದರು ಲಲಿತಾ. ಸುರಕ್ಷಾ ಬೆಳಗಿನಿಂದ ರೂಮ್ನಲ್ಲೇ ಇದೆಯಾ, ಬಾ ಸ್ವಲ್ಪ ಹೊತ್ತು ನಿನ್ನ ಗಾರ್ಡನ್ನಲ್ಲಿ ವಾಕ್ ಮಾಡಿಸು ಅಂತ ಸಾಮ್ರಾಟ್ ಫೋನ್ ಮಾಡಿ ಹೇಳ್ದ ಅಂದರು. ಸಾಮ್ರಾಟ್ ಸರ್ ನಿಮಗೆ ಫೋನ್ ಮಾಡಿದ್ದಾರಾ ಆಂಟಿ ಅಂತ ಸುರಕ್ಷಾ ಕಡೆ ನೋಡಿ ಕೇಳಿದ್ಲು ಸಾರಾ. ಹಾಂ ಹೌದು ಸಾರಾ ಅಂದರು ಲಲಿತಾ. ಅದೇನು ಸರ್ ಏನಾದರೂ ಹೇಳಬೇಕು ಅಂದ್ಕೊಂಡ್ರೆ ಡೈರೆಕ್ಟಾಗಿ ಸುರಕ್ಷಾಗೆ ಫೋನ್ ಮಾಡಿ ಹೇಳ್ಬೋದಲ್ವಾ ಕೇಳಿದ್ಲು ಲಲಿತಾ. ಅವ್ರು ತಡಬಡಾಯಿಸ್ತಾ, ಅದು ಸಾರಾ ಸುರಕ್ಷಾ ಫೋನ್ ಸ್ವಿಚ್ ಆಫ್ ಬರ್ತಿದೆಯಂತೆ, ಅದಕ್ಕೆ ಲ್ಯಾಂಡ್ಲೈನ್ ಕಾಲ್ ಮಾಡಿ ಹೇಳ್ದ ಅಂದರು. ಓ ಹೌದಾ ಅನ್ನುತ್ತಾ ಸುರಕ್ಷಾಳನ್ನು ನೋಡ್ತಾ, ಓಕೆ ಸುರಕ್ಷಾ ಬಾ ಹಾಗೆ ಹೊರಗೋಗೋಣ ಅಂದ್ಲು ಸಾರಾ. ಅವಳು ಹೇಳಬೇಕೆಂದಿದ್ದನ್ನು ಹೇಳಿಬಿಟ್ಟಿದ್ಲು. ತನಗೆ ಸಾಮ್ರಾಟ್ ಸರ್ ಮೇಲೆ ಕ್ರಶ್ ಇದೆ ಅಂತ ಹೇಳಿದ್ಲು. ಒಂದು ವೇಳೆ ಇವರಿಬ್ಬರ ಮಧ್ಯೆ ಏನಾದರೂ ಸಮಸ್ಯೆಗಳಿದ್ದರೆ ಸುರಕ್ಷಾ ಸುಲಭವಾಗಿ ದೂರ ಸರಿತಾಳೆ ಅನ್ನುವಂತೆ ಫ್ರೀ ಆಗೋದ್ಲು ಸಾರಾ. ರೂಮ್ನಿಂದ ಹೊರಗೆ ಬಂದ ಸಾರಾ ಸಂಜೆ ಆಗ್ತಿದ್ದಂತೆ ಎಲಿನಾ ಅವ್ರನ್ನ ಕರ್ಕೊಂಡು ಹೊರಟು ಹೋದ್ಲು. ಕಾರ್ನಲ್ಲಿ ಹೋಗುವಾಗ ಎಲಿನಾ ಕೇಳಿದ್ರು ಸಾರಾಳನ್ನ, ಬೇಬಿ ನಾನು ಹೇಳಿದ ವಿಷಯದ ಬಗ್ಗೆ ಸುರಕ್ಷಾ ಜೊತೆ ಮಾತಾಡಿದ್ಯಾ? ಸುರಕ್ಷಾಕ್ಕೆ ಸಾಮ್ರಾಟ್ ಮಧ್ಯೆ ಯಾವುದಾದ್ರೂ ತೊಂದರೆಗಳು ಇವೆಯಂತ ಕೇಳಿದ್ರು. ಇಲ್ಲ ಮಾಮ್, ಸುರಕ್ಷಾಕ್ಕೆ ಸಾಮ್ರಾಟ್ ಸರ್ ಜೊತೆ ಸಮಸ್ಯೆ ಏನೂ ಇಲ್ಲ ಮಾಮ್, ಅವರಿಬ್ಬರು ಚೆನ್ನಾಗಿದ್ದಾರೆ, ಯಾವುದೋ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆ ಅಷ್ಟೇ ಅಂತ ಹೇಳಿ ಎಲಿನಾ ಅವ್ರನ್ನ ನಂಬಿಸಿದ್ಲು ಸಾರಾ. ಎಲಿನಾ ಅವರು ಹೋದ್ಮೇಲೆಯೂ ಸುರಕ್ಷಾ ಸಾರಾ ಮಾತುಗಳ ಬಗ್ಗೆ ಆಲೋಚಿಸೋದಕ್ಕೆ ಶುರು ಮಾಡಿದ್ಲು. ಸಾರಾಗೆ ಸಾಮ್ರಾಟ್ ಅಂದ್ರೆ ಇಷ್ಟ ಅಂತ ಹೇಳಿದ್ರು, ಅವನಿಗೆ ಎರಡನೇ ಹೆಂಡತಿಯಾಗಿರೋದು ಕೂಡ ಸಿದ್ಧ ಅಂತ ಹೇಳಿ ಸಾರಾ ಮಾತುಗಳೇ ಪದೇ ಪದೇ ಕಿವಿಗಳು ಕೇಳಿಸ್ತಿದ್ರೆ ಬಹಳ ಡಿಸ್ಟರ್ಬ್ ಆದ್ಲು ಸುರಕ್ಷಾ. ಆ ದಿನ ಊಟ ಕೂಡ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಆದರೆ ಲಲಿತಾ ಅವರು ಬಲವಂತವಾಗಿ ತಿನ್ನಿಸಿದ್ರಿಂದ ಯಾವುದೋ 2 ತುತ್ತು ತಿಂದು ಮಾತ್ರೆ ಹಾಕ್ಕೊಂಡ್ಲು ಸುರಕ್ಷಾ. ಲಲಿತಾ ಅವರು ಮಾತಾಡ್ತಾ ಇದ್ರು ಕೂಡ ಸುರಕ್ಷಾಗೆ ಆಗ ಏನು ಕೇಳಿಸ್ಕೊಳ್ಬೇಕು ಅಂತ ಅನ್ನಿಸ್ದೆ. ಅಮ್ಮ ನಾನು ಇನ್ನು ನಿದ್ದೆ ಮಾಡ್ತೀನಮ್ಮ ಅಂದ್ಲು. ಅಷ್ಟು ಬೇಗ ನಿದ್ರೆ ಮಾಡ್ತೀನಿ ಅಂತ ಹೇಳ್ತಾ ಇರೋ ಸುರಕ್ಷಾಳನ್ನ ವಿಚಿತ್ರವಾಗಿ ನೋಡ್ತಾ, ಸುರಕ್ಷಾ ಏನಾಯಿತು, ನಿನಗೆ ಆರೋಗ್ಯ ಚೆನ್ನಾಗಿದೆಯಾ? ಸಂಜೆಯಿಂದ ನೋಡ್ತಿದ್ದೀನಿ, ಯಾಕಷ್ಟು ಡಲ್ ಆಗಿದೆಯಾ ಕೇಳಿದ್ರು ಲಲಿತಾ. ಏನಿಲ್ಲಮ್ಮ, ನಾನು ಚೆನ್ನಾಗಿದ್ದೀನಿ, ನಿದ್ರೆ ಬರ್ತಿದೆ ಅಷ್ಟೇ ಅಂತ ಅವರನ್ನು ಕಳಿಸಿದ್ಲು. ಲಲಿತಾ ಅವ್ರು ಹೋದ್ಮೇಲೆ ಸುರಕ್ಷಾ ಹಾಸಿಗೆ ಮೇಲೆ ಕೂತು ಆಲೋಚಿಸ್ತಲೇ ನಿದ್ರೆಗೆ ಜಾರದ್ಲು. ಆ ದಿನ ಸಾಮ್ರಾಟ್ ಬೇಗನೆ ಮನೆಗೆ ಬಂದ. ಆ ಸಮಯದಲ್ಲಿ ಹಾಲ್ನಲ್ಲೇ ಇದ್ದ ಲಲಿತಾ ಅವ್ರ ಜೊತೆ, ಆಂಟಿ ಸುರಕ್ಷಾ ಏನು ಮಾಡ್ತಿದ್ದಾಳೆ ಅಂದ. ನಿದ್ರೆ ಬರ್ತಿದೆ, ಮಲಗ್ತೀನಿ ಅಂದ್ಲು. ಅದಕ್ಕೆ ನಾನು ಈಗಲೇ ಹೊರಗೆ ಬಂದೆ ಅಂಕಲ್ಗೆ ಊಟ ಬಡಿಸೋದಕ್ಕೆ ಅಂದರು. ಓ ಓಕೆ ಆಂಟಿ, ಇನ್ನು ಸುರಕ್ಷಾಳನ್ನು ನೋಡ್ಕೋತೀನಿ, ನೀವು ಕೂಡ ಊಟ ಮಾಡಿ ರೆಸ್ಟ್ ತಗೊಳ್ಳಿ ಅಂತ ಅವರ ರೂಮಿಗೆ ಹೊರಟು ಹೋದ. ಸಾಮ್ರಾಟ್ ಹೋಗೋಷ್ಟರಲ್ಲಿ ಹಾಸಿಗೆ ತಲೆ ಹೊರಗೆ ಕೂತೆ ನಿದ್ರಿಸಿರೋ ಸುರಕ್ಷಾಳನ್ನು ನೋಡಿ ತಕ್ಷಣ ಅವಳ ಹತ್ರ ಹೋಗಿ ಜಾಗೃತಿಯಾಗಿ ಸರಿಯಾಗಿ ಮಲಗಿಸ್ದ. ಅವಳ ಮುಖ ಯಾಕೋ ಪ್ರಶಾಂತವಾಗಿ ಇರಲಿಲ್ಲ. ಆ ದಿನ ಮೇಲೆ ನೀರಸವಾಗಿ ಬಾಡ್ ಹೋದಂತ ಅನ್ನಿಸ್ತು. ಸುರಕ್ಷಾಳನ್ನು ಮಲಗಿಸಿ ಹೊರಗೆ ಹೋಗಿ, ಆಂಟಿ ಸುರಕ್ಷಾ ಸರಿಯಾಗಿ ಊಟ ಮಾಡಿದ್ಲಾ ಕೇಳ್ದ ಅನುಮಾನದಿಂದ. ಹಾಂ ಕಣಪ್ಪ, ಮೊದಲು ತಿನ್ನಲಿಲ್ಲ, ನಾನು ಬಲವಂತ ಮಾಡಿದಕ್ಕೆ ಸ್ವಲ್ಪ ತಿಂದ್ಲು, ಎಂತಕೋ ಸ್ವಲ್ಪ ಡಲ್ ಆಗಿದ್ದಾಳೆ ಅನ್ನಿಸ್ತು ಹೇಳಿದ್ರು ಲಲಿತಾ. ಅವ್ರ ಉತ್ತರ ಕೇಳಿ ಗಾಬರಿಯಿಂದ ಒಳಗೆ ಹೋಗಿ ಸುರಕ್ಷಾಳನ್ನು ಚೆಕ್ ಮಾಡಿದ ಸಾಮ್ರಾಟ್ ಸ್ಟ್ರೆಸ್ ಹೆಚ್ಚಾಗಿ ತೆಗೆದುಕೊಂಡಿದ್ದರಿಂದ BP ಬದಲಾವಣೆಗಳಾಗಿವೆ. ಮೆಡಿಸಿನ್ ಕಿಟ್ನಿಂದ ಒಂದು ಇಂಜೆಕ್ಷನ್ ತೆಗೆದು ನಿದ್ರಿಸ್ತಾ ಇರೋ ಸುರಕ್ಷಾಗೆ ಇಂಜೆಕ್ಷನ್ ಮಾಡಿದ ಸಾಮ್ರಾಟ್ ನಂತರ ಫ್ರೆಶ್ ಆಗೋದಕ್ಕೆ ಹೋದ. ಮಿಸ್ಟರ್ ಮತ್ತು ಮಿಸಸ್ ಜೋಸೆಫ್ ಎಲಿನಾ ಇತ್ತ ಶ್ರೀನಿವಾಸ್ ಅವರು ಸಾಕ್ಷಿಗಳಾಗಿ ತನ್ನ ಪ್ರೀತಿಯನ್ನು ಗೆದ್ದ ಎಂಬ ಆನಂದದಿಂದ ಬೆಳಗ್ತಿರೋ ಸಾರಾ ಮತ್ತು ಅನಿವಾರ್ಯವಾಗಿ ತನ್ನವರನ್ನು ನೋಯಿಸಲಾಗದೆ ನೋವಿನಿಂದ ಕುದಿತಾ ಇರೋ ಸಾಮ್ರಾಟ್ ಒಬ್ರಿಗೊಬ್ಬರು ಉಂಗುರಗಳನ್ನು ಬದಲಾಯಿಸ್ಕೊಂಡ್ರು.
ಒಂದೇ ಬಾರಿಗೆ ನಿದ್ರೆಯಿಂದ ಔಹಾರಿ ಎದ್ಲು ಸುರಕ್ಷಾ. ಮೈಯೆಲ್ಲ ಬೆವರಿನಿಂದ ನೆನೆದು ಹೋಗಿತ್ತು. ಸೋಫಾದಲ್ಲಿ ಮಲಗಿರೋ ಸಾಮ್ರಾಟ್ ಕಡೆ ನೋಡಿದ್ಲು. ಅವನ ನೋಡಿ ಉಫ್, ಇದೇನಿದೆಲ್ಲ ಕನಸ, ಇಂಥ ಕನಸು ಬಂದಿದ್ದೇಕೆ ಅಂತ ಬೆವರು ನೋಡಿಸ್ಕೊಂಡು ಒಣಗ್ತಾ ಇರೋ ಗಂಟಲನ್ನು ತೇವ ಮಾಡಿಕೊಳ್ಳಲು ಬಾಟಲಿಗಾಗಿ ಪಕ್ಕಕ್ಕೆ ನೋಡಿದ್ಲು. ಸಡನ್ನಾಗಿ ಎದ್ದಿದ್ದಕ್ಕೋ ಅಥವಾ ಓವರ್ ಸ್ಟ್ರೆಸ್ ಕಾರಣವೋ ತಿಳಿಯದು, ಆದರೆ ಸಡನ್ನಾಗಿ ಹೊಟ್ಟೆಯಲ್ಲಿ ಹಿಡಿದಂತಾಯಿತು. ನೀರು ಕುಡಿದ್ರೆ ಕಡಿಮೆ ಆಗುತ್ತೇನೋ ಅಂದ್ಕೊಂಡು ಕಷ್ಟಪಟ್ಟು ಎದ್ದು ಕೂತು ನೀರು ಕುಡಿದ್ಲು. ಆದರೂ ಕಡಿಮೆ ಆಗಲಿಲ್ಲ. ವಾಶ್ರೂಮ್ಗಾಗಿ ಎದ್ದು ನಿಂತಳು. 2 ಹೆಜ್ಜೆ ಇಟ್ಟಿದ್ಲೋ ಇಲ್ವೋ, ನೋವು ಹೆಚ್ಚಾಗನ್ಸಿ ಅಲ್ಲೇ ಕುಸಿದು ಬಿದ್ಲು. ಮುಂದಿನ ಭಾಗದಲ್ಲಿ ಕೆಳಗೆ ಬಿದ್ದ ಸುರಕ್ಷಾಳನ್ನು 2 ಕೈಗಳಲ್ಲೆತ್ಕೊಂಡು ಹಾಸಿಗೆ ಮೇಲೆ ಮಲಗಿಸ್ತಾ ಸಾಮ್ರಾಟ್. ಆಮೇಲೆ ತನ್ನ ಕೈಗಳಿಗೆ ಹಾಕೋ ಒದ್ದೆಯಿಸಿ ನೋಡ್ಕೊಳ್ಳುವಷ್ಟರಲ್ಲಿ ಕೈಗಳ ತುಂಬ ರಕ್ತವಾಗಿತ್ತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಮತ್ತು ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.